ಇತ್ತೀಚಿನ ದಿನದಲ್ಲಿ ಧಾರವಾಡ ಮತ್ತು ಹುಬ್ಬಳ್ಳಿ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಒಂದೆರಡು ಅಹಿತಕರ ಘಟನೆಗಳು ನಡೆದಿವೆ. ಅವ್ಯಾವು ಅಂದರೆ, ಒಂದು 6ನೇ ಕ್ಲಾಸ್ ಓದ್ತಿದ್ದಂತಹ ವಿದ್ಯಾರ್ಥಿ 9ನೇ ಕ್ಲಾಸ್ ಓದ್ತಿದ್ದಂಥ ಒಬ್ಬ ವಿದ್ಯಾರ್ಥಿಗೆ ಚಾಕುವಿಂದ ಚುಚ್ಚಿ ಆ ಹಲ್ಲೆಯಿಂದ ಸಾವಾಗಿತ್ತು. ಅದೇ ರೀತಿ ಇತ್ತೀಚೆಗೆ ನಮ್ಮ ಪೊಲೀಸ್ ಠಾಣೆಯಲ್ಲಿ 4.5 ವರ್ಷದ ಒಂದು ಮಗುವನ್ನು ಅಪರಿಚಿತ ವ್ಯಕ್ತಿಯೊಬ್ಬ ಕೊಲೆ ಮಾಡಿದ್ದು. ಅದೇ ರೀತಿ ವಿದ್ಯಾಗಿರಿಯಲ್ಲಿ ತಮ್ಮ ಸಂಬಂಧದಲ್ಲೇ ಒಂದು 7 ವರ್ಷದ ಮಗುವಿಗೆ ಸಂಬಂಧಿಕನೇ ಒಬ್ಬ ಲೈಂಗಿಕ ದೌರ್ಜನ್ಯ ಮಾಡಿದ್ದು. ಇದೆಲ್ಲದರ ಹಿನ್ನೆಲೆಯಲ್ಲಿ ಮಕ್ಕಳ ಸುರಕ್ಷತೆ ಮತ್ತು ಮಹಿಳೆಯರ ಸುರಕ್ಷತೆ ಕುರಿತಾಗಿ ನಾವು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟಲ್ಲಿ ಒಂದು ಜಾಗೃತಿ ಅಭಿಯಾನವನ್ನು ಎಲ್ಲ ಕಡೆ ಕೈಗೊಂಡಿದ್ದೇವೆ. ಅದರ ಮೊದಲ ಕಾರ್ಯಕ್ರಮವಾಗಿ ಇವತ್ತು ವಿದ್ಯಾಗಿರಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ಜನ್ನತ್ ನಗರದಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಮಾಡಲಾಯಿತು. ಇದರಲ್ಲಿ ಸುಮಾರು 1.5ರಿಂದ 2,000 ಜನ ಎಲ್ಲ ವಯೋಮಾನದವರು ಮತ್ತು ಎಲ್ಲ ಜಾತಿ ಧರ್ಮ ಸಮುದಾಯದವರು ಭಾಗವಹಿಸಿದ್ದನ್ನು ನಾವು ನೋಡಿದ್ವಿ. ಭಾಳ ಒಳ್ಳೆಯ ಒಂದು ಸ್ಪಂದನೆಯನ್ನು ನೀಡಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಇನ್ನು ನಮ್ಮ ನಗರ ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಹಂತ ಹಂತವಾಗಿ ಮಾಡಲಾಗುತ್ತೆ. ಅದ್ರ ಜೊತೆಗೆ ತಾವು ಕೇಳ್ತಾ ಇರುವಂಥದ್ದು, ಇಲ್ಲಿನ ಸ್ಥಳೀಯ ಶಾಸಕರು ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ನನಗೆ ವೈಯಕ್ತಿಕವಾಗಿ ಫೋನ್ ಮಾಡಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದರು. ಮತ್ತು ಒಂದು ಲೆಟರ್ ರೆಪ್ರೆಸೆಂಟೇಷನ್ ಕೂಡ ಅವ್ರ ಕಚೇರಿಯಿಂದ ಕಳಿಸ್ಕೊಟ್ಟಿದ್ರು. ಜನ್ನತ್ ನಗರ ಮತ್ತು ಆರೋಗ್ಯ ನಗರ ಏನು ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿದೆ, ಇಲ್ಲಿ ಕೆಲ ಅಪರಿಚಿತ ವ್ಯಕ್ತಿಗಳು ಸ್ಥಳೀಯರು ಅಲ್ಲ ಅನ್ನುವಂಥ ರೀತಿಯಲ್ಲಿ ಕಾಣುವಂಥ ಕೆಲವು ವ್ಯಕ್ತಿಗಳು ಓಡಾಡ್ತಾ ಇದ್ದಾರೆ. ಮಸೀದಿಗಳನ್ನ ವಿಸಿಟ್ ಮಾಡ್ತಾ ಇದ್ದಾರೆ, ಕೆಲವು ಮನೆಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಅದರಿಂದ ಸ್ಥಳೀಯ ಸಾರ್ವಜನಿಕರು ಕೆಲವರು ಆತಂಕದಿಂದ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿದರು. ಅದರ ಹಿನ್ನೆಲೆಯಲ್ಲಿ ನಾವು ಒಂದು ಕೂಲಂಕುಷ ಪರಿಶೀಲನೆಯನ್ನು ಕಳೆದ 3-4 ದಿನಗಳಲ್ಲಿ ಮಾಡಿ ಇವತ್ತು ಬೆಳಗ್ಗೆ ತಹಸೀಲ್ದಾರ್ ಮತ್ತು ಈ ಭಾಗದ ಝೋನಲ್ ಅಸಿಸ್ಟೆಂಟ್ ಕಮಿಷನರ್ ಏನಿದ್ದಾರೆ ಕಾರ್ಪೊರೇಷನ್, ಅವರು ಸೇರಿದಂತೆ ಎಲ್ಲರೂ ಬಂದು ಅವರ ವಿವರಗಳನ್ನು ತಗೊಳ್ಳಲಾಯಿತು. ಅವರು ಸೂರತ್ ನಗರ ಅಂದರೆ ಗುಜರಾತ್ನ ಸೂರತ್ ಅನ್ನುವಂಥ ಒಂದು ನಗರದ ಅಟಾವಾ ಅನ್ನೋ ಒಂದು ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ವ್ಯಕ್ತಿಗಳು ಸುಮಾರು 21 ಜನ ಇಲ್ಲಿ ವಿವಿಧ ಧಾರ್ಮಿಕ ತರಬೇತಿಗಾಗಿ ಬಂದಿದ್ದಾರೆ ಅನ್ನುವಂಥದ್ದು. ಮತ್ತು ಅವರ ಮಾಹಿತಿ, ಆಧಾರ್ ಕಾರ್ಡ್ ಇರ್ಬೋದು, ಅವರ ಅಲ್ಲಿನ ಗುರುತಿನ ಚೀಟಿಗಳಿರ್ಬೋದು, ಮತ್ತು ಇಲ್ಲಿಗೆ ಬಂದಿರುವಂಥದ್ದು ಒಂದು ಲೆಟರ್ ಕಮ್ಯುನಿಕೇಷನ್ ಇರ್ಬೋದು, ಅವರ ಆ್ಯಂಟಿಸಿಡೆಂಟ್ಸ್ ವೆರಿಫೈ ಮಾಡಿ ಈ ಭಾಗದ ಮಸೀದಿ ಏನಿದೆ ಆ ಒಂದು ಮಸೀದಿಯವರು, ಆ ಕಮಿಟಿಯವರು ಅವ್ರನ್ನ ಕರೆಸಿ ತರಬೇತಿ ಕೊಟ್ಟಿರುವಂಥದ್ದನ್ನು ನಮಗೆ ಮಾಹಿತಿ ತಿಳಿದು ಬಂದಿದೆ. ಇದೊಂದು ಧಾರ್ಮಿಕ ತರಬೇತಿ ಮತ್ತು ಅವರ ಧಾರ್ಮಿಕ ಆಚರಣೆಗಳ ಬಗ್ಗೆ ಮತ್ತು ದಿನನಿತ್ಯ ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಪರಿಪಕ್ವವಾದ ನಿಟ್ಟಿನಲ್ಲಿ ಒಂದು ತರಬೇತಿ ಅನ್ನೋದು ತಿಳಿದು ಬಂದಿದೆ. ಭಾಳಷ್ಟು ವರ್ಷಗಳಿಂದ ಈ ಒಂದು ತರಬೇತಿ ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದಾರೆ. ಮತ್ತು ಇಲ್ಲಿಂದ ಕೂಡ ಬೇರೆ ಜಿಲ್ಲೆಗಳಿಗೆ, ಬೇರೆ ರಾಜ್ಯಗಳಿಗೆ ಹೋಗ್ಬಿಟ್ಟು ಧಾರ್ಮಿಕ ವಿಷಯಗಳ ಬಗ್ಗೆ ತರಬೇತಿ ಪಡ್ಕೊಂಡ್ಬರುವಂಥದ್ದು ಒಂದು ಸಂಪ್ರದಾಯ ಇದೆ ಅನ್ನೋಂಥದ್ದು ನಮಗೆ ಇವತ್ತು ತಿಳಿದು ಬಂದಿದೆ. ಹಂಗಾಗಿ ಯಾವುದೇ ಸಾರ್ವಜನಿಕರು ಆತಂಕ ಪಡಬೇಕಾಗಿಲ್ಲ. 1,000-2,000 ಹೇಳ್ತೀನಿ. ಹಂಗಾಗಿ ಯಾರೂ ಆತಂಕ ಪಡುವಂಥ ವಿಷಯ ಇಲ್ಲ. ಇನ್ನೊಂದು ವಿಷಯವನ್ನು ಕೂಡ ಶಾಸಕರು ನಮ್ಮ ಗಮನಕ್ಕೆ ತಂದಿದ್ದರು. ಮೇ ತಿಂಗಳು 2ನೇ ತಾರೀಕಿಂದ 10ನೇ ತಾರೀಕು ನಡುವೆ ಭಾಳಷ್ಟು ಸಿಮ್ ಸೇಲ್ಸ್ ಜಾಸ್ತಿ ಆಗಿದೆ ಅಂತ ಆ ಸಿಮ್ಗಳನ್ನ ಸೇಲ್ ಮಾಡ್ತಾರಲ್ಲ ಅವರು ಮಾಹಿತಿ ಕೊಟ್ಟಿದ್ದಾರೆ ಅಂತಂದು. ಅದನ್ನು ಕೂಡ ನಾವು ಠಾಣಾವಾರು ಸ್ವಲ್ಪ ಮಾಹಿತಿಯನ್ನು ಸಂಗ್ರಹ ಮಾಡಿ ಯಾರು ಆ ಸಿಮ್ಮನ್ನು ಸೇಲ್ ಮಾಡ್ತಾರೆ ಅವ್ರನ್ನ ಕರೆಸ್ಬಿಟ್ಟು ಯಾವ ರೀತಿ ಜಾಸ್ತಿ ಆಗಿದೆ, ಎಷ್ಟು ಪ್ರತಿ ತಿಂಗಳು ಎಷ್ಟು ಹೋಗ್ತಿತ್ತು, ಯಾರಿಗೆ ಕೊಟ್ಟಿದ್ದೀರಿ, ಯಾಕೆ ಕೊಟ್ಟಿದ್ದೀರಿ ಅನ್ನೋದು ಕೂಡ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀವಿ. ಮತ್ತು ಸರ್ವಿಸ್ ಪ್ರೊವೈಡರ್ಸು, ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇರುವಂತಹ ಪ್ರಮುಖ ಸರ್ವಿಸ್ ಪ್ರೊವೈಡರ್ಸ್ನ ಕರೆದು ಅವ್ರ ಜೊತೆ ಕೂಡ ಒಂದು ಸಮಾಲೋಚನೆಯನ್ನು ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡ್ತೀವಿ. ಸರ್, ಈ ಜಮಾತ್ಗಳು ಬಂದಿರ್ತಾವಲ್ಲ, ಬಿಫೋರ್ ಆಗಿ ಸ್ಟೇಷನಿಗೆ ಇಂಟಿಮೇಷನ್ ಕೊಡುವಂಥ ಏನಾದರೂ ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂದರೆ ಯಾರು ಎಲ್ಲಿ ಓಡಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಅಂತ ಇಂಥ ಆರೋಪ ಬಂದಾಗ ಆಟೋಮೆಟಿಕ್ಲಿ ಪೊಲೀಸ್ ಇಲಾಖೆ ಮೇಲೆ ಒಂದು ಬಟ್ ಎತ್ತುವಂಥ ಕೆಲಸ ಆಗುತ್ತೆ. ಅವರನ್ನೇ ಇನಿಷಿಯೇಟ್ ಆಗಿ ಅವರೇ ಬಂದು ನಿಮಗೆ ಇಂಟಿಮೇಷನ್. ನಾವು ಹೇಳುವಂಥದ್ದು, ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಮ್ಮ ಸಿಬ್ಬಂದಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ಏಕೆಂದರೆ ಗೊಂದಲದ ವಾತಾವರಣದಲ್ಲಿ ಅಹಿತಕರ ಘಟನೆ ನಡೆಯುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಆ ಗೊಂದಲ ನಿವಾರಣೆಗೆ ನಮ್ಮ ಹತ್ರ ಮಾಹಿತಿ ಇದ್ದರೆ ಉತ್ತಮ. ನಾನು ಅವರು ಏನಿಲ್ಲಿ ಜಮಾತಿತ್ತು ಅವ್ರಿಗೂ ಕೂಡ ಹೇಳಿದ್ದೀನಿ, ನಿಮಗೆ ಯಾರಾದರೂ ಹೊರಗಡೆಯಿಂದ ತರಬೇತಿಗೆ ಬಂದಂಥ ಸಂದರ್ಭದಲ್ಲಿ ಮಾಹಿತಿ ಕೊಟ್ಟಾಗ ಯಾರಾದರೂ ಈ ರೀತಿ ಅನುಮಾನ ವ್ಯಕ್ತಪಡಿಸಿದಾಗ, ಆತಂಕ ಪಟ್ಟಾಗ ಅವ್ರು ಇಮಿಡಿಯೇಟ್ ಇನ್ಫಾರ್ಮೇಷನ್ ಕ್ಲಾರಿಫಿಕೇಷನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಯಾವುದೇ ಒಂದು ಕಾರ್ಯಕ್ರಮ, ಅದು ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಯಾವುದೇ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಆದಂಥ ಸಂದರ್ಭದಲ್ಲಿ ಅಲ್ಲಿ ಬರುವಂಥ ಸ್ಪೀಕರು, ಟ್ರೈನರು ಮತ್ತು ಅಲ್ಲಿ ಬರುವಂಥ ಪಾರ್ಟಿಸಿಪೆಂಟ್ಸು ಅವ್ರುಗಳ ಒಂದು ಮಾಹಿತಿಯನ್ನು ಪಡ್ಕೊಂಡ್ರೆ ಯಾವುದೇ ರೀತಿ ಗೊಂದಲದ ವಾತಾವರಣ ನಿರ್ಮಾಣ
ಆಗೋದನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾವು ಇನ್ನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.